ಎಲ್ಲರಿಗೂ ನಮಸ್ಕಾರ. ತರಗತಿಯ ವಿಜ್ಞಾನ ಭಾಗ 2ರ ಅಧ್ಯಾಯ 12 ಸಂಪನ್ಮೂಲಗಳಲ್ಲಿ ಸುಧಾರಣೆ. ಇವು ಅಭ್ಯಾಸದ ಪ್ರಶ್ನೆಗಳಾಗಿವೆ. ಆಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಭ್ಯಾಸದ ಮೊದಲನೇ ಪ್ರಶ್ನೆಯನ್ನು ನೋಡಿ. ಗರಿಷ್ಠ ಇಳುವರಿಯನ್ನು ನಿಶ್ಚಿತವಾಗಿ ನೀಡುವ ಒಂದು ಬೆಳೆ ಉತ್ಪಾದನಾ ವಿಧಾನವನ್ನು ವಿವರಿಸಿ. ಇದಕ್ಕೆ ಉತ್ತರ ಏನಂತಂದ್ರೆ, ಗರಿಷ್ಠ ಲಾಭವನ್ನು ಪಡೆಯಲು ಮಿಶ್ರ ಬೇಸಾಯವು ಒಂದು ಉತ್ತಮ ವಿಧಾನವಾಗಿದೆ. ಇದು ಯಾವುದಾದರೊಂದು ಬೆಳೆ ನಷ್ಟವಾಗುವುದರ ವಿರುದ್ಧ ಸ್ವಲ್ಪ ಮಟ್ಟಿಗಿನ ಭದ್ರತೆಯನ್ನು ಕೂಡ ನೀಡುತ್ತದೆ. ಇಲ್ಲಿ ಸಸ್ಯಗಳಿಗೆ ಒದಗಿಸಿದ ಪೋಷಕಾಂಶಗಳು ಗರಿಷ್ಠ ಮಟ್ಟದಲ್ಲಿ ಬಳಕೆಯಾಗುತ್ತವೆ. ಒಂದು ಬೆಳೆಗೆ ಸಂಬಂಧಿಸಿದ ರೋಗಗಳು, ಕೀಟಗಳು ಇತರ ಬೆಳೆಗಳಿಗೆ ಹರಡುವುದನ್ನು ನಿಯಂತ್ರಿಸಲಾಗುತ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡಿ. ಕೃಷಿ ಭೂಮಿಯಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಏಕೆ ಬಳಸುತ್ತಾರೆ? ಇದಕ್ಕೆ ಸರಿಯಾಗಿರುವಂಥ ಉತ್ತರ, ಒಂದೇ ಭೂಮಿಯಲ್ಲಿ ಪದೇ ಪದೇ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿನ ಪೋಷಕಾಂಶಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಮಣ್ಣಿಗೆ ಪೋಷಕಾಂಶಗಳನ್ನು ಪುನರ್ಭರ್ತಿ ಮಾಡಲು ಸಾವಯವ ಅಥವಾ ರಸಗೊಬ್ಬರಗಳನ್ನು ಬಳಸುತ್ತಾರೆ. ಪ್ರಶ್ನೆ 3 ನೋಡ್ರಿ. ಅಂತರ್ ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲಗಳು. ಅಂತರ್ ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲಗಳನ್ನು. ಇದಕ್ಕೆ ಸರಿಯಾಗಿರುವಂಥ ಉತ್ತರ, ಇಲ್ಲಿ ಸಸ್ಯಗಳಿಗೆ ಒದಗಿಸಿದ ಪೋಷಕಾಂಶಗಳು ಗರಿಷ್ಠ ಮಟ್ಟದಲ್ಲಿ ಬಳಕೆಯಾಗುತ್ತವೆ. ಅದೇ ರೀತಿ ಇಲ್ಲಿ ಒಂದು ಬೆಳೆಗೆ ಸಂಬಂಧಿಸಿದ ರೋಗಗಳು, ಕೀಟಗಳು ಇತರ ಬೆಳೆಗಳಿಗೆ ಹರಡುವುದನ್ನು ನಿಯಂತ್ರಿಸಲಾಗುತ್ತದೆ. ಇದು ಯಾವುದಾದರೊಂದು ಬೆಳೆ ನಷ್ಟವಾಗುವುದರ ವಿರುದ್ಧ ಸ್ವಲ್ಪ ಮಟ್ಟಿಗಿನ ಭದ್ರತೆಯನ್ನು ಕೂಡ ನೀಡುತ್ತದೆ. ಸರದಿ ಬೇಸಾಯವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಹಾಯಕವಾಗಿದೆ. ಇದು ಅಂತರ್ ಬೇಸಾಯ ಮತ್ತು ಸರದಿ ಬೇಸಾಯಗಳಿಗಿರುವಂಥ ಅನುಕೂಲಗಳಂತೇಳಿ ಹೇಳಲಾಗುತ್ತದೆ. ಅದೇ ರೀತಿ 4ನೇ ಪ್ರಶ್ನೆಯನ್ನು ನೋಡಿ. ಅನುವಂಶೀಯ ಬದಲಾವಣೆ ಎಂದರೇನು? ಕೃಷಿ ಪದ್ಧತಿಗಳು ಇದು ಹೇಗೆ ಉಪಯುಕ್ತವಾಗಿದೆ? ಅನುವಂಶೀಯ ಬದಲಾವಣೆ ಎಂದರೇನು? ಕೃಷಿ ಪದ್ಧತಿಗಳಲ್ಲಿ ಇದು ಹೇಗೆ ಉಪಯುಕ್ತವಾಗಿದೆ? ಅಪೇಕ್ಷಿತ ಗುಣವಿರುವ ಜೀನ್ ಅನ್ನು ಪಡೆದು ಸಸ್ಯ ಜೀವಕೋಶದಲ್ಲಿ ಸೇರಿಸುವುದಕ್ಕೆ ಅನುವಂಶೀಯ ಬದಲಾವಣೆ ಅಂತ ಹೇಳ್ತಾರೆ. ಈ ರೀತಿ ಪಡೆದ ಸಸ್ಯಗಳನ್ನು ಕುಲಾಂತರಿ ಸಸ್ಯ ಅಂತೇಳಿ ಕರೆಯುತ್ತಾರೆ. ಅದೇ ರೀತಿ ಕುಲಾಂತರಿ ಸಸ್ಯಗಳು ಅಪೇಕ್ಷಿತ ಗುಣ ಹೊಂದಿರುವುದರಿಂದ ಉತ್ತಮ ಇಳುವರಿ, ಗುಣಮಟ್ಟದ ಆಹಾರ ಪಡೆಯಬಹುದು. ಇದು ಅನುವಂಶೀಯ ಬದಲಾವಣೆ ಮತ್ತು ಕೃಷಿ ಪದ್ಧತಿಗಳಲ್ಲಿ ಇದು ಹೇಗೆ ಉಪಯುಕ್ತತೆ ಆಗಿದೆ ಅನ್ನೋದನ್ನು, ಇದಕ್ಕೆ ಸರಿಯಾಗಿರುವಂಥ ಉತ್ತರವನ್ನು ಇದರಲ್ಲಿ ನೋಡಿದಿರಿ. ಅದೇ ರೀತಿ ಇನ್ನು 5ನೇ ಪ್ರಶ್ನೆಯನ್ನು ನೋಡಿ. ಶೇಖರಣಾ ಧಾನ್ಯಗಳಲ್ಲಿ ನಷ್ಟ ಹೇಗೆ ಉಂಟಾಗುತ್ತದೆ? ಶೇಖರಣಾ ಧಾನ್ಯಗಳ ನಷ್ಟಕ್ಕೆ 2 ಅಂಶಗಳದಾವು, 2 ಅಂಶಗಳ ಕಾರಣದವು. ಅವು ಯಾವ ಅಂತೇಳಿ ನೋಡಿದಾಗ, ಒಂದು ಜೈವಿಕ ಅಂಶ, ಇನ್ನೊಂದು ಅಜೈವಿಕ ಅಂಶ. ಜೈವಿಕ ಅಂಶಗಳಲ್ಲಿ ಸೂಕ್ಷ್ಮ ಜೀವಿಗಳು ಬರ್ತಾವೆ, ಆಮೇಲೆ ದಂಶಕಗಳು ಬರ್ತಾವೆ ಮತ್ತು ಅದೇ ರೀತಿ ಹಕ್ಕಿಗಳು ಬರ್ತಾವೆ ಜೈವಿಕ ಅಂಶಗಳಲ್ಲಿ. ಅಜೈವಿಕ ಅಂಶಗಳಲ್ಲಿ ಇರುವಂಥದ್ದು ಏನಂತಂದ್ರೆ ಉಷ್ಣ ಮತ್ತು ತೇವಾಂಶ ಸಂಗ್ರಹಾಗಾರಗಳ ಬಳಕೆ. ಇವು ಅಜೈವಿಕ ಅಂಶಗಳಾಗ್ಯಾವು. ಎಲ್ಲಿ ಶೇಖರಣಾ ಧಾನ್ಯಗಳಲ್ಲಿ ನಷ್ಟ ಉಂಟಾಗುವುದಕ್ಕೆ ಇವು ಕಾರಣ ಆಗ್ಯಾವು. ಅದೇ ರೀತಿ ಪ್ರಶ್ನೆ ಸಂಖ್ಯೆ 6ನೇ ಪ್ರಶ್ನೆಯನ್ನು ನೋಡಿ. ಉತ್ತಮ ಪಶುಸಂಗೋಪನಾ ವಿಧಾನಗಳು ರೈತರಿಗೆ ಹೇಗೆ ಲಾಭದಾಯಕ? ನೋಡ್ರಿ, ಉತ್ತಮ ಪಶುಸಂಗೋಪನಾ ವಿಧಾನಗಳು ರೈತರಿಗೆ ಹೇಗೆ ಲಾಭದಾಯಕ ಅಂತಂದ್ರೆ, ಉತ್ತಮ ಪಶುಸಂಗೋಪನಾ ವಿಧಾನದಿಂದ ದನಗಳು ಆರೋಗ್ಯ ಹಾಗೂ ಸದೃಢವಾಗಿರ್ತವೆ. ನೋಡ್ರಿ, ಉತ್ತಮ ಪಶುಸಂಗೋಪನಾ ವಿಧಾನದಿಂದ ದನಗಳು ಆರೋಗ್ಯ ಹಾಗೂ ಸದೃಢವಾಗಿರುತ್ತವೆ. ಇದು ಹೆಚ್ಚಿನ ಕ್ಷೀರೋತ್ಪಾದನೆಗೆ ಕಾರಣವಾಗಿದೆ. ಅಂದರೆ ಇದು ಹೆಚ್ಚಿನ ಕ್ಷೀರೋತ್ಪಾದನೆಗೆ ಕಾರಣವಾಗಿದೆ. ಇದರಿಂದ ರೈತರು ಹಾಲು ಮತ್ತು ದಳ ತ್ಯಾಜ್ಯಗಳಿಂದ ಹೆಚ್ಚು ಆದಾಯವನ್ನು ಗಳಿಸುತ್ತಾರೆ. ಇದು ಉತ್ತಮ ಪಶುಸಂಗೋಪನಾ ವಿಧಾನಗಳು ರೈತರಿಗೆ ಲಾಭದಾಯಕವಾಗಿರುತ್ತದೆ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 7ನ್ನು ನೋಡ್ರಿ. ದನಗಳ ಸಾಕಾಣಿಕೆಯ ಲಾಭಗಳೇನು? ದನಗಳ ಸಾಕಾಣಿಕೆಯ ಲಾಭಗಳೇನಂತಂದ್ರೆ, ಹೈನು ದನಗಳಿಂದ ದೊರೆಯುವಂಥ ಹಾಲಿನಿಂದ ಹೆಚ್ಚಿನ ಆದಾಯ ಪಡೆಯಬಹುದು. ಬರಡು ದನಗಳನ್ನು ಯಾಂತ್ರಿಕ ಕೆಲಸಗಳಿಗಾಗಿ ಬಳಸಬಹುದು. ಆನಂತರ ದನಗಳ ತ್ಯಾಜ್ಯಗಳನ್ನು ತನ್ನ ಹೊಲಗಳಿಗೆ ಗೊಬ್ಬರವಾಗಿ ಬಳಸಬಹುದು ಅಥವಾ ಮಾರಬಹುದು. ಇದು ದನಗಳ ಸಾಕಾಣಿಕೆಯಿಂದ ಆಗುವಂಥ ಲಾಭಗಳಾಗಿವೆ. ನೋಡ್ರಿ, ಹೈನು ದನಗಳಿಂದ ದೊರೆಯುವಂಥ ಒಂದು ಹಾಲಿನ ಹೆಚ್ಚಿನ ಆದಾಯ ಪಡಿಬಹುದು. ಬರಡು ದನಗಳನ್ನು ಕೆಲಸಗಳಿಗೆ ಬಳಸ್ತಾರೆ. ಹೊಲ ಉಳುಮೆ ಮಾಡಲಿಕ್ಕೆ ಬರಡು ದನಗಳನ್ನು ಬಳಸ್ತಾರೆ. ದನಗಳ ತ್ಯಾಜ್ಯಗಳು ಅಂದರೆ ಅವು
ದನಗಳ ತ್ಯಾಜ್ಯಗಳನ್ನ ಹೊಲಗಳಿಗೆ ಗೊಬ್ಬರವಾಗಿ ಬಳಸಬಹುದು ಅಥವಾ ಮಾರಬಹುದು. ಈ ದನಗಳ ಸಾಕಾಣಿಕೆಯಿಂದ ಆಗುವಂಥ ಲಾಭಗಳಿವೆ. 8ನೇ ಪ್ರಶ್ನೆ ನೋಡ್ರಿ. ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಇರುವ ಸಾಮಾನ್ಯ ಅಂಶಗಳೇನು? ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಇರುವ ಸಾಮಾನ್ಯ ಅಂಶಗಳೇನಂತೇಳಿ ಕೇಳಿದ್ರು. ಇವೆಲ್ಲ ಏನಂತಂದ್ರೆ ಉತ್ತಮ ಇಳುವರಿ ನೀಡುವ ತಳಿಯ ಆಯ್ಕೆಯನ್ನು ಸೂಚಿಸ್ತವೆ. ಇದು ಯಾವುದು? ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ ಉತ್ತಮ ಇಳುವರಿ ನೀಡುವಂಥ ತಳಿಯ ಆಯ್ಕೆ ಅಂತ ಹೇಳ್ಬೋದು. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡ್ರಿ. ನೈಸರ್ಗಿಕ ಮೀನುಗಾರಿಕೆ, ಸಮೃದ್ಧ ಮೀನು ಕೃಷಿ ಮತ್ತು ಸಿಹಿ ನೀರು ಮೀನು ಕೃಷಿಗಳ ನಡುವಿನ ವ್ಯತ್ಯಾಸಗಳೇನು? ಅದೇ ರೀತಿ ನೋಡ್ರಿ, ನೈಸರ್ಗಿಕ ಮೀನುಗಾರಿಕೆ ಅಂತಂದ್ರೆ ಸ್ವಾಭಾವಿಕ ಆವಾಸಗಳಲ್ಲಿರುವ ಮೀನುಗಳನ್ನು ಹಿಡಿಯುವುದು. ಅಂದ್ರೆ ನೈಸರ್ಗಿಕ ಮೀನುಗಾರಿಕೆ ಸ್ವಾಭಾವಿಕ ಆವಾಸಗಳಲ್ಲಿರುವಂಥ ಮೀನುಗಳನ್ನು ಹಿಡಿಯಲಾಗುತ್ತದೆ. ಅದೇ ರೀತಿ ಸಮುದ್ರ ಮೀನು ಕೃಷಿಯಲ್ಲಿ ಸಮುದ್ರದ ನಿಗದಿತ ಭಾಗದಲ್ಲಿ ಮೀನುಗಳು, ಕಪ್ಪೆಗಳು, ಚಿಪ್ಪುಗಳು ಹಾಗೂ ಸಿಗಡಿ ಮೀನುಗಳನ್ನು ಸಾಕಾಣಿಕೆ ಮಾಡುತ್ತೆ. ಇದು ಇದರಲ್ಲಿ ಬರ್ತಂದ್ರೆ ಸಮುದ್ರ ಮೀನು ಕೃಷಿಯಲ್ಲಿ. ಅದೇ ರೀತಿ ಸಿಹಿ ನೀರು ಕೃಷಿಯಲ್ಲಿ ಅಂದ್ರೆ ಸಿಹಿ ನೀರಿನ ಆವಾಸಗಳಾದ ಬೃಹತ್ ಹೊಂಡಗಳು, ಭತ್ತದ ಗದ್ದೆಗಳಲ್ಲಿ ಸಾಕಾಣಿಕೆಯನ್ನು ಮಾಡೋದು ಸಿಹಿ ನೀರು ಕೃಷಿ ಆಗೈತಿ. ಇವು ಏನಂತಂದ್ರೆ ನೈಸರ್ಗಿಕ ಮೀನುಗಾರಿಕೆ, ಸಮುದ್ರ ಮೀನು ಕೃಷಿ ಮತ್ತು ಸಿಹಿ ನೀರು ಮೀನು ಕೃಷಿಗಳ ನಡುವೆ ಇರುವಂಥ ವ್ಯತ್ಯಾಸಗಳಾಗಿವೆ. ಆತ್ಮೀಯರೇ, ಇದು 9ನೇ ತರಗತಿಯ ವಿಜ್ಞಾನ ಭಾಗ 2ರ ಅಧ್ಯಾಯ 12 ಆಹಾರ ಉತ್ಪಾದನೆಗಳಲ್ಲಿ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದೀರಿ. ನೋಡಿ, ಮೊದಲನೇ ಪ್ರಶ್ನೆಯನ್ನು ನೋಡ್ರಿ, ಸರಿಯಾಗಿ ನೋಡ್ರಿ. ಅದೇ ರೀತಿ 2ನೇ ಪ್ರಶ್ನೆ, ಕೃಷಿ ಭೂಮಿಯಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಏಕೆ ಬಳಸುತ್ತಾರೆ? ಅಂತರ್ ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲಗಳೇನು? ಇದು 3ನೇ ಪ್ರಶ್ನೆ. ಅಂತರ್ ಬೇಸಾಯ ಮತ್ತು ಸರದಿ ಬೇಸಾಯಕ್ಕೆ ಅನುಕೂಲಗಳಿಗೆ ಉತ್ತರವನ್ನು ನೋಡಿದ್ದೀರಿ. ಅನುವಂಶೀಯ ಬದಲಾವಣೆ ಅಂದರೆ ಏನು? ಕೃಷಿ ಪದ್ಧತಿಗಳಲ್ಲಿ ಇದು ಹೇಗೆ ಉಪಯುಕ್ತವಾಗಿದೆ? ಆಮೇಲೆ ಶೇಖರಣಾ ಧಾನ್ಯಗಳ ನಷ್ಟ ಹೇಗೆ ಉಂಟಾಗುತ್ತದೆ? ಉತ್ತಮ ಪಶುಸಂಗೋಪನಾ ವಿಧಾನಗಳು ರೈತರಿಗೆ ಹೇಗೆ ಲಾಭದಾಯಕ? ಆನಂತರ ದನಗಳ ಸಾಕಾಣಿಕೆಯ ಲಾಭಗಳೇನು? ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಇರುವ ಸಾಮಾನ್ಯ ಅಂಶಗಳು, ನೈಸರ್ಗಿಕ ಮೀನುಗಾರಿಕೆ, ಸಮೃದ್ಧ ಮೀನು ಕೃಷಿ ಮತ್ತು ಸಿಹಿ ನೀರು ಮೀನು ಕೃಷಿಗಳ ನಡುವಿನ ವ್ಯತ್ಯಾಸಗಳು. ಎಸ್